ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಹಿಂದೆ ಶೇರ್ ಮಾಡ್ಕೊಂಡಿದ್ದಂಥ IUGR ಸ್ಟೋರಿ ನನ್ನ ಮಗಂದು, ಅದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿದು. ಇದಕ್ಕೂ ಮುಂಚೆ ನನಗೆ ಒಂದು ಪ್ರೆಗ್ನೆನ್ಸಿ IUD ಆಗಿತ್ತು, ಅದು ಕೂಡ IUGR. ಮಗು 7 ಮಂತ್ಸಲ್ಲಿ ಅಂದರೆ 30 ವೀಕ್ಸ್ನಲ್ಲಿ ಆ ಮಗು ಹೊಟ್ಟೆನಲ್ಲೇ ತೀರೋಗಿತ್ತು. ಸೊ ಆ ಒಂದು ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, BP ಬಂದಿತ್ತು 6 ಮಂತ್ಸಲ್ಲಿ, ಮಗು IUD ಆಯಿತು 7 ಮಂತ್ಸಲ್ಲಿ ಆಯಿತು. ಇದ್ರ ಬಗ್ಗೆ ತುಂಬ ಜನ ತುಂಬ ಬೇಜಾರಾಗಿ ಹೇಳ್ತಾ ಇದ್ದಾರೆ. ನಮಗೆ ನೆಕ್ಸ್ಟ್ ಇನ್ನೊಂದು ಪಾಪುನ ಮಾಡ್ಕೊಳ್ಳೋದಕ್ಕೇ ಧೈರ್ಯ ಬರ್ತಿಲ್ಲ ಹಾಗೆಲ್ಲ. ಸೊ ಅವರಿಗೊಂದು ಎಲ್ರಿಗೂ ಒಂದು ಸಪೋರ್ಟ್ ಆಗುತ್ತೆ, ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಮದುವೆ ಆದ ಒಂದು 2 ಮಂತ್ಸಲ್ಲಿ ಕನ್ಸೀವ್ ಆಗಿದ್ದು. ಆವಾಗ ಏನು ಇನ್ಫರ್ಟಿಲಿಟಿ ಇರಲಿಲ್ಲ ಫಸ್ಟ್ ಟೈಮಲ್ಲಿ. ಸೊ ಈಸಿಯಾಗಿ ಕನ್ಸೀವ್ ಆಗಿದ್ದೆ. ನಾರ್ಮಲಾಗಿ ಹಾಸ್ಪಿಟಲ್ಗೆ ಚೆಕಪ್ಗೆ ಎಲ್ಲದಕ್ಕೂ ನಾರ್ಮಲಾಗಿ ಹೋಗ್ತಾ ಇದ್ದೆ. ಫಸ್ಟ್ ಮಂತ್ ಗೊತ್ತಾಗಿದ್ದು 1.5 ತಿಂಗಳಲ್ಲಿ. ಸೊ ಆಗ ನಾರ್ಮಲ್ ಫೋಲಿಕ್ ಆ್ಯಸಿಡ್ನ ಕೊಟ್ಟಿದ್ರು. ಅದಾದ ನಂತರ NT ಸ್ಕ್ಯಾನು. NT ಸ್ಕ್ಯಾನಲ್ಲಿ ಕೂಡ ಎಲ್ಲದೂ ನಾರ್ಮಲ್ ಆಗೇ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. NT ಸ್ಕ್ಯಾನಲ್ಲಿ ಕೂಡ BP ಬರುತ್ತೆ ಆ ರೀತಿ ಎಲ್ಲ ಏನು ಹೇಳಿರಲಿಲ್ಲ. ನೆಗೆಟಿವ್ ಫಾರ್ PET ಅಂತ ಬಂದಿತ್ತು. ಸೊ ಅದಾದಮೇಲೆ 5th ಮಂತಲ್ಲಿ ಒಂದು ಸಲ ಇನ್ನೂ ಸ್ಕ್ಯಾನ್ ಹೋಗೋದಕ್ಕೂ ಮುಂಚೆನೇ 4 ಮಂತ್ ಕಂಪ್ಲೀಟಾಗಿ 5th ಬಿದ್ದಿತ್ತು. ಸೊ ಆವಾಗ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ. ಸೊ ಜಾಸ್ತಿ ಹೊಟ್ಟೆ ನೋವು ಬಂದಿದ್ದರಿಂದ ಹಾಸ್ಪಿಟಲ್ಗೆ ನಾವು ಹತ್ತಿರದ ಹಾಸ್ಪಿಟಲಿಗೆ ಹೋಗಿದ್ವಿ. ನಾನು ಹೋಗ್ತಿದ್ದಂಥ ಹಾಸ್ಪಿಟಲು ತುಮಕೂರಿನ ಪ್ರಗತಿ ಹಾಸ್ಪಿಟಲು. ಬಟ್ ಅವತ್ತು ನೈಟ್ ಹೊಟ್ಟೆ ನೋವು ಬಂದಿದ್ದರಿಂದ ಹತ್ತಿರದಲ್ಲೇ ಹೋಗೋಣ, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೋದರೆ ಕೂಡ ಡಾಕ್ಟರ್ಸ್ ಯಾರೂ ಸಿಗೋದಿಲ್ಲ ಆ ಟೈಮಲ್ಲಿ. ಗುಬ್ಬಿನಲ್ಲಿನೇ ಒಂದು ಹಾಸ್ಪಿಟಲ್ಗೆ ತೋರಿಸಿದ್ವಿ. ಅಲ್ಲಿ ಒಂದು ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ಸೊ ಹೊಟ್ಟೆ ನೋವು ಕಡಿಮೆ ಆಯಿತು ಮಾರ್ನಿಂಗ್ಗೆ. ಸೊ ಅದಾದಮೇಲೆ ಕೂಡ ಯಾಕೆ ರಿಸ್ಕ್ ಅಂತ ಹೇಳಿ ಒಂದು 2 ಡೇಸ್ ಬಿಟ್ಟು ಮತ್ತೆ ಹೋಗಿ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದ್ವಿ. ಆವಾಗ ಒಂದು ಸಲ ಸ್ಕ್ಯಾನ್ ಮಾಡಿಸೋಣ, ಯಾಕೆ ಇಷ್ಟೊಂದು ಹೊಟ್ಟೆ ನೋವು ಬಂದಿದೆಯಲ್ಲ ಅಂತ ಹೇಳಿ ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ರು. ಸ್ಕ್ಯಾನಿಂಗಲ್ಲಿ ಕೂಡ ಎಲ್ಲ ನಾರ್ಮಲ್ ಆಗಿತ್ತು. ಸೊ 5 ಮಂತ್ಸ್ ಕಂಪ್ಲೀಟ್ ಆದಾಗ ಅನಾಮಲಿ ಸ್ಕ್ಯಾನ್ ಅಂತ ಮಾಡಿದ್ರು. ಸೊ ಅದರಲ್ಲಿ ಕೂಡ ಮಗುಗೆ ಏನೂ ಕೂಡ ತೊಂದರೆ ಇಲ್ಲ. ಅನಾಮಲಿ ಸ್ಕ್ಯಾನ್ ಅಂದರೆ ಫುಲ್ಲು ಮಗುನ ಡೀಟೇಲ್ ಆಗಿ ಸ್ಕ್ಯಾನ್ ಮಾಡ್ತಾರೆ. ಕಣ್ಣು, ಮೂಗು, ಬಾಯಿ, ಕಾಲು ಬೆರಳು, ಏನಾದರೂ ಒಂದು ಅಬ್ನಾರ್ಮಲಿಟಿ ಇದೆಯಾ ಮಗುಗೆ ಅನ್ನೋದೆಲ್ಲ ಕಂಪ್ಲೀಟಾಗಿ ಬ್ರೈನು, ಹಾರ್ಟು, ಲಿವರು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಮಗುಗೆ ಯಾವುದೇ ರೀತಿಯಲ್ಲೂ ಏನೂ ತೊಂದರೆ ಇರಲಿಲ್ಲ. ಆಗ ಕೂಡ BP ಬರುತ್ತೆ ಅಂತ ಹೇಳಿ ಸ್ಕ್ಯಾನಿಂಗಲ್ಲಿ ಬಂದಿರಲಿಲ್ಲ. ಎಲ್ಲವೂ ಕೂಡ ನಾರ್ಮಲ್ ಆಗಿಯೇ ಇತ್ತು. ಸೊ 5 ಮಂತ್ಸ್ ಕಂಪ್ಲೀಟ್ ಆಯಿತು. 6 ಮಂತ್ಸಲ್ಲಿ ಮತ್ತೆ ಹೊಟ್ಟೆ ನೋವು ಬಂತು. ಮತ್ತೆ ಇನ್ನೊಂದಿನ ಹೊಟ್ಟೆ ನೋವು ಬಂತು. ನೈಟ್ ಒಂದು 1 o'clock 2 o'clockನಲ್ಲಿ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಟೈಮ್ನಲ್ಲಿ ಎಲ್ಲಿಗೆ ಹೋಗೋದು ಅಂತ ಹೇಳಿ ಸುಮ್ಮನೆ ಬೆಳಕಲ್ಲಿ ಬೆಳಗಾಗಲಿ ಎಲ್ಲಾದರೂ ಹೋಗೋಣ ಹಾಸ್ಪಿಟಲ್ಗೆ ಬೇಗ ಎದ್ದೇಳ್ತಿದ್ದಂಗೆ ಅಂತ ಅಂದ್ಕೊಂಡ್ವಿ. ಅದು ಆಮೇಲೆ ಕಡಿಮೆ ಆಯಿತು. ಒಂದು 4 o'clock 5 o'clockಗೆ ಮತ್ತೆ ಒಂದು 5:30ಗೆಲ್ಲ ಸ್ಟಾರ್ಟ್ ಆಯಿತು. ಸೊ ಅವಾಗ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಇಮಿಡಿಯೇಟ್ ಮತ್ತೆ ಹಾಸ್ಪಿಟಲ್ಗೆ ಹೊರಟ್ವಿ. ಒಂದು 6:30 7 o'clockಗೆಲ್ಲ ಹಾಸ್ಪಿಟಲ್ನಲ್ಲಿದ್ವಿ. ಬಟ್ ಅಲ್ಲಿಯ ಡಾಕ್ಟರು, ಅಲ್ಲಿ ಸಿಸ್ಟರ್ಸ್ ಆಗಿರ್ಬೋದು, ಯಾರೂ ಕೂಡ ಅದನ್ನು ಕೇರ್ ಮಾಡಲಿಲ್ಲ. ಡಾಕ್ಟರ್ ಬಂದಾಗಲೇ ನೋಡೋದು ಅಂತ ಹೇಳಿದ್ರು. ಸೊ 7 o'clockಗೆ ಹೋಗಿದ್ದವಳು 11 o'clockವರೆಗೂ ಹೊಟ್ಟೆ ನೋವು ಅಂತ ಹೇಳಿ ಕೂತ್ಕೊಂಡೇ ಇದ್ದೆ. ಅಲ್ಲಿ ಯಾವುದು ಬೆಡ್ ಕೂಡ ಖಾಲಿ ಇರಲಿಲ್ಲ, ಇರೋ ಬರೋ ಬೆಡ್ ಎಲ್ಲ ಫಿಲ್ ಆಗಿದ್ದು. ಸೊ ಕೂತ್ಕೊಂಡೇ ಹೊಟ್ಟೆ ನೋವು ಅಂತ ಹೇಳಿ 11 o'clockವರೆಗೂ ವೆಯ್ಟ್ ಮಾಡಿದ್ದೆ. 11 o'clockಗೆ ಡಾಕ್ಟರ್ ಬಂದು ಚೆಕ್ ಮಾಡಿದ್ರು. ಒಂದಷ್ಟು ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಎಲ್ಲದನ್ನು ಮಾಡಿದ್ರು. ಎಲ್ಲವೂ ಕೂಡ ನಾರ್ಮಲ್ಲೇ ಇತ್ತು. ನೀರು ಜಾಸ್ತಿ ಕುಡಿತಾ ಇಲ್ಲ, ನೀರು ಜಾಸ್ತಿ ಕುಡೀರಿ, ಅದರಿಂದ ಸ್ಟಮಕ್ ಪೇಯ್ನ್ ಬಂದಿದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಟ್ಯಾಬ್ಲೆಟ್ಸ್ನ ಕೂಡ ಕೊಟ್ಟರು. ಅಲ್ಲಿಂದ ಹೊರಟ್ವಿ. ಸೊ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ದಿನಕ್ಕೆ ಎಲ್ಲದೂ ನಾರ್ಮಲ್ ಆಗಿ ಇತ್ತು. ಒಂದು 27 ವೀಕ್ಸಲ್ಲಿ ಅನಿಸುತ್ತೆ ಮತ್ತೆ ಮಗುವಿನ ಮೂಮೆಂಟ್ ಸ್ವಲ್ಪ ಕಡಿಮೆ ಆಯಿತು. ಪ್ರತಿ ಸಲ ಹಾಸ್ಪಿಟಲ್ಗೆ ಹೋದಾಗ ಕೂಡ ಎಲ್ಲದೂ ನಾರ್ಮಲ್ ಇದೆ, ನೀವೇ ಟೆನ್ಷನ್ ಆಗ್ತಿದ್ದೀರಾ ಅಂತ ಹೇಳಿದ್ದನ್ನು ಕೇಳಿ ನಮಗೂ ನಾವೇ ಸುಮ್ಮನೆ ಗಾಬರಿ ಆಗ್ತಾ ಇದ್ದೀವಿ ಅಂತ ಹೇಳಿ ಆ ಸಲ ಅಂದ್ಕೊಂಡ್ವಿ. ಓಕೆ ಇಲ್ಲೇ ತೋರಿಸೋಣ ಅಂತ ಹೇಳಿ ಗುಬ್ಬಿಗೆ ಹೋಗಿ
ಸ್ಕ್ಯಾನಿಂಗನ್ನು ಮಾಡಿಸ್ದೆ. ಒಂದು ನೈಟು ಮೂಮೆಂಟ್ ಆಗಿರಲಿಲ್ಲ. ಮಾರ್ನಿಂಗ್ ಹೋಗಿ ಯಾವುದಕ್ಕೂ ಇರಲಿ ಅಂತ ಒಂದು ಸ್ಕ್ಯಾನಿಂಗನ್ನು ಮಾಡಿಸ್ದೆ. ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲೇ ಬೇಬಿ ಮೂಮೆಂಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವೇ ತುಂಬ ಗಾಬರಿ ಆಗ್ತಿದ್ದೀವಿ ಅಂತ ಅಂದ್ಕೊಂಡ್ವಿ. ಅಲ್ಲಿ ಡಾಕ್ಟರ್ ಹೇಳಿದ್ರು, ಮಗು ಏನು ವೆಯ್ಟ್ ಡೆವಲಪ್ ಆಗಬೇಕಾಗಿರುತ್ತೆ ಈ ಟೈಮಿಗೆ, ಈ ವೀಕಿಗೆ, ಅದಕ್ಕಿಂತ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ, ಮಗು ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅವರು IUGR ಅಂದರೆ ಏನು, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಪದೇ ಪದೇ ಸ್ಕ್ಯಾನ್ ಮಾಡಿ ಆ ಮಗುನ ಡೆಲಿವರಿ ಮಾಡಬೇಕು, ಇಲ್ಲಾಂದರೆ ಮಗು ಸತ್ತೋಗುತ್ತೆ, ಅದನ್ನೆಲ್ಲ ಏನೂ ಹೇಳಿರಲಿಲ್ಲ. ಜಸ್ಟ್ ಅವ್ರು ಹೇಳಿದ್ದು ಮಗು ವೆಯ್ಟು ಕಡಿಮೆ ಇದೆ ಅಂತ ಹೇಳಿದ್ರು. ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಬಂದ್ವಿ. ಸೊ ಎಲ್ಲ ನಾರ್ಮಲೇ ಇದೆ, ಸುಮ್ಮನೆ ನಾವು ಎಲ್ಲದಕ್ಕೂ ಗಾಬರಿ ಆಗ್ತಿದ್ದೀವಿ ಅಂತ ಅಂದ್ಕೊಂಡು ಆರಾಮಾಗಿ ಇದ್ದೆ. ಸೊ BP ಬರುತ್ತೆ ಅಂತ ಕೂಡ ಏನು ಸ್ಕ್ಯಾನಿಂಗಲ್ಲಿ ಗೊತ್ತಿರಲಿಲ್ಲ. ಹೊಟ್ಟೆ ನೋವು ಏನಕ್ಕೆ ಬರ್ತಿದೆ ಅಂತ ಕೂಡ ಎಲ್ಲ ಬ್ಲಡ್ ಟೆಸ್ಟು ಏನೇನು ಮಾಡಿದ್ರು ಎಲ್ಲದರಲ್ಲೂ ಎಲ್ಲ ನಾರ್ಮಲೇ ಇತ್ತು. ಅದರಲ್ಲಿ ಕೂಡ ಏನೂ ಗೊತ್ತಾಗಿರಲಿಲ್ಲ. ಸೊ ಆರಾಮಾಗಿ ಇದ್ವಿ. ಸೊ ಒನ್ ಡೇ ಸಡನ್ನಾಗಿ ಮೂಮೆಂಟ್ಸ್ ನಿಂತೋಯ್ತು. ಸೊ ಇನ್ನು ನಾಳೆ ಬೆಳಗ್ಗೆ, ಇವತ್ತು ನಿಂತೋಯ್ತು ನೈಟ್ ಒಂದು ಸಲ ಮೂಮೆಂಟ್ ಆಗಲಿಲ್ಲ. ಸೊ ಬೆಳಗ್ಗೆವರೆಗೂ ನೋಡೋಣ, ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನೈಟು ಮೂಮೆಂಟು ನಿಂತೋಗಿದ್ದು. ಇನ್ನು ಮಾರ್ನಿಂಗ್ 3 o'clock ಅಷ್ಟರಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತು. ಸೊ ಆಲ್ಮೋಸ್ಟು ತುಂಬ ಹೆರಿಗೆ ನೋವಷ್ಟು ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಬೆಳಗ್ಗೆನೇ ಹೋದ್ವಿ. ಸೊ ಹೋದಾಗ ಅಲ್ಲಿನೇ ಒಂದು ಚಿಕ್ಕ ಮಿಷಿನ್ ಇರುತ್ತಲ್ಲ, ಅದರಲ್ಲಿ ಹಾರ್ಟ್ ಬೀಟು, ಮಗುವಿನ ಹಾರ್ಟ್ ಬೀಟನ್ನು ಚೆಕ್ ಮಾಡಿದ್ರು. ಸೊ ಅಲ್ಲಿ ಅವರಿಗೆ ಹಾರ್ಟ್ ಬೀಟ್ ಸಿಗಲಿಲ್ಲ. ಸೊ ಅಲ್ಲಿನೇ ಫುಲ್ಲು ಭಯ ಸ್ಟಾರ್ಟ್ ಆಗಿತ್ತು ನನಗೆ, ಏನಾಗಿದೆ ಅಂತ ಹೇಳಿ. ಸೊ ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು, ಇಮಿಡಿಯೇಟು ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಲ್ಲಿ ಅಂತ ಹೇಳಿ ಕಳಿಸಿದ್ರು. ಸ್ಕ್ಯಾನಿಂಗಲ್ಲಿ ಕೂಡ ಹಾರ್ಟ್ ಬೀಟ್ ಬರಲಿಲ್ಲ. ಅವರು ಕೂಡ ಕೇಳಿದ್ದಕ್ಕೆ ಡಾಕ್ಟರ್ ಹೇಳ್ತಾರೆ ಹೋಗಿ ಅಂತ ಹೇಳಿ ಸ್ಕ್ಯಾನ್ ಎಲ್ಲ ನಾರ್ಮಲಾಗಿ ಮಾಡಿದ್ರು. ಮಗು ವೆಯ್ಟ್ ಬಂದು 1 kg 200 grams ಇತ್ತು, 1.2 kg ಇತ್ತು. ಸೊ ಅದಾದಮೇಲೆ ಹಾಸ್ಪಿಟಲ್ಗೆ ಬಂದು ತೋರಿಸಿದಾಗ ಈ ರೀತಿ ಆಗಿದೆ ಅಂತ ಹೇಳಿದ್ರು. ವಿಷಯ ನನಗೇನು ಹೇಳಿರಲಿಲ್ಲ ಹಸ್ಬೆಂಡು. ಸೊ ಡೈರೆಕ್ಟಾಗಿ ಮೇಲ್ಗಡೆ ವಾರ್ಡಿಗೆ ಅಡ್ಮಿಟ್ ಆಗಬೇಕಂತೆ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಹೋದಾಗ ಅಲ್ಲಿ ಒಬ್ಬರು ನರ್ಸ್ ಬಂದು ಡೆಲಿವರಿಗಲ್ವಾ ಅಂತ ಹೇಳಿ ಪೇಯ್ನ್ ಬರೋ ಥರ ಇದನ್ನು ಇಂಜೆಕ್ಷನ್ ಮತ್ತು ಒಂದು ಜೆಲ್ ಏನೋ ವಜೈನಾಗೆ ಅಪ್ಲೈ ಮಾಡ್ತಾರೆ, ಅದನ್ನು ಎಲ್ಲ ಹಾಕ್ಬಿಟ್ಟು ಹೋದರು. ಆವಾಗ ನನಗೆ ಹೇಳಿದ್ದಂಥದ್ದು. ಸೊ ಎಷ್ಟು ಬೇಜಾರಾಗಿತ್ತು ಅಂತಂದರೆ, ಅದು ಆ ಟೈಮ್ನ ನೆನೆಸ್ಕೊಳ್ಳೋದಕ್ಕೆ ನನಗೆ ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಈ ವಿಡಿಯೋನ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಯಾಕಂದರೆ ಅದು ಅಷ್ಟು ಬೇಜಾರಿನ ವಿಷಯ, ನೋವಿನ ವಿಷಯ. ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ಈಗ ಒಂದು 1.5 month 2 monthsಲ್ಲಿ ಅಬಾರ್ಷನ್ ಆಗುವಂಥದ್ದು ಬೇರೆ ಥರ ಇರುತ್ತೆ. ಟ್ಯಾಬ್ಲೆಟ್ ಕೊಡ್ತಾರೆ, ಅಬಾರ್ಷನ್ ಆಗುತ್ತೆ. ಒಂದು 3-4 monthsಗೆ ಅಬಾರ್ಷನ್ ಆಗೋದು ಕೂಡ DNC, ಅದೇನೇ ತುಂಬ ದೊಡ್ಡ ವಿಷಯ ಆಗಿರುತ್ತೆ, ಪೇಯ್ನ್ಫುಲ್ ಆಗಿರುತ್ತೆ. ಸೊ 7 monthsಲ್ಲಿ ಅಂತಂದರೆ ಅದಕ್ಕೆ ಮಗು ಡೆಲಿವರಿ ಆಗೋದಕ್ಕೆ ರೆಡಿ ಆಗಿರುತ್ತೆ. ಸೊ ಇನ್ ಕೇಸ್ ನಮ್ಮ ಮಗು ಅವತ್ತು ಹಾರ್ಟ್ ಬೀಟ್ ಇದ್ದಿದ್ರೆ, ಸೊ ಡಾಕ್ಟರ್ ಕೂಡ ಡೆಲಿವರಿ ಮಾಡಿಕೊಡ್ತಿದ್ರು, ಆ ಮಗುನ NICUಲಿಟ್ಟು ಉಳಿಸ್ಕೊಳ್ಬೋದಾಗಿತ್ತು. ಸೊ ಅಷ್ಟು ಪೂರ್ತಿ ಬಾಡಿ ಏನಿದೆ, ಮಗು ಡೆಲಿವರಿ ಆಗೋದಕ್ಕೆ ರೆಡಿ ಆಗೋಷ್ಟು ಎಲ್ಲ ಆಕಾರ ಬಂದಿರುತ್ತೆ, ಪ್ರತಿಯೊಂದು ನಾರ್ಮಲ್ ಆಗಿರುತ್ತೆ. ನನ್ನ ಮಗ 880 grams ನೋಡಿ ಹೇಗಿದ್ದ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಮಗು ಎಲ್ಲ ಅಂಗಾಂಗಗಳು ಡೆವಲಪ್ ಆಗಿರುತ್ತೆ. ಸೊ ಅವನಿಗೆ 800 ಗ್ರಾಮಲ್ಲೇ ಅಷ್ಟಿದ್ದ, 1.2 kg ಅಂತಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಗು. ಸೊ ಆ ರೀತಿ ಇದ್ದಂಥ ಮಗುನ ಉಳಿಸ್ಕೊಳ್ಳೋವಂಥ ಚಾನ್ಸ್ ನಮಗೆ ಸಿಗಲಿಲ್ಲ. ನಮ್ಮ ಹತ್ರ ಮಗು ಸಾಕಿಸ್ಕೊಳ್ಳೋ ಅಂಥ ಅದೃಷ್ಟ ಅದಕ್ಕೂ ಇರಲಿಲ್ಲ ಅನಿಸುತ್ತೆ. ಏನೂ ಮಾಡೋದಕ್ಕಾಗಲ್ಲ. ನಾರ್ಮಲ್ ಡೆಲಿವರಿ ಮಾಡಬೇಕು ಅಂತ ಹೇಳಿದ್ರು. ಸಿಸೇರಿಯನ್ ಮಾಡೋದು ಖಂಡಿತ ಅದು ವೇಸ್ಟ್ ಅದು. ಸೊ ಸತ್ತಿರೋ ಮಗುವಿಗೆ ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ. ಆದಷ್ಟು ತುಂಬ ವೆಯ್ಟ್ ಇದೆ, ಒಂದು 3.5 kg ಅಷ್ಟು ಮಗು, 3 kg ಆಗೋದಿಲ್ಲ ಅಂದರೆ ಮಾತ್ರ C-section ಮಾಡಿ ತೆಗಿತಾರೆ ಅಷ್ಟೇ. ಸೊ ಎಲ್ಲದು ಕೂಡ ರೆಡಿ ಆಯಿತು. ತುಂಬಾ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಂಜೆ ಒಂದು 4 ಗಂಟೆಗೆ ಇಂಜೆಕ್ಷನ್ ಎಲ್ಲ ಹಾಕಿದ್ದಂಥದ್ದು. ಸೊ ಇನ್ನು ನಾಳೆ ಅಂದರೆ ಮಾರ್ನಿಂಗ್ 5 o'clockಗೇನೋ ನನಗೆ ಡೆಲಿವರಿ ಆಗಿದ್ದಂಥದ್ದು. ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು. ಅದು ಎಕ್ಸ್ಪೀರಿಯೆನ್ಸ್ ಹೇಳೋದಕ್ಕಾಗೋದಿಲ್ಲ, ಫಸ್ಟ್ ಟೈಮ್ ಬೇರೆಯೇ. ಆ ಮಗು ಬದುಕಿದ್ದಂಥ ಮಗುಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋ ಅಂಥದ್ದೇ ಬೇರೆ ಖುಷಿ ಇರುತ್ತೆ. ಹೋಗಲಿ, ಎಷ್ಟೇ ನೋವಾದರೂ ತಡ್ಕೊಳ್ಬೋದು. ಸೊ ನಾನು ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದೆ, BP ಜಾಸ್ತಿ ಆಗುತ್ತೆ, ಆಳಬೇಡ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಹೇಳ್ತಾಯಿದ್ರು. ಬಟ್ ಫೈನಲಿ ಡೆಲಿವರಿ ಆಯಿತು, ಹೆಣ್ಮಗು ಆಗಿತ್ತು ನಮಗೆ.
ಸೊ ಏನಂತಂದರೆ, ಯಾರು ಕೂಡ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಫಸ್ಟು. ಹಾಗೆಯೇ ಡಾಕ್ಟರ್ಸ್, ನಿಮಗೆ ಅವರು ಸ್ವಲ್ಪ ಕೇರ್ ಮಾಡ್ತಿಲ್ಲ, ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನಿಸ್ದಾಗ ಖಂಡಿತ ಆ ಹಾಸ್ಪಿಟಲ್ನ ಬಿಟ್ಟು, ಆ ಡಾಕ್ಟರ್ನ ಬಿಟ್ಟು ಬೇರೆ ಒಂದು ಹಾಸ್ಪಿಟಲ್ಗೆ ಹೋಗಿ ಇನ್ನೊಂದು ಸಲ ಇನ್ನೊಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೆಕೆಂಡ್ ಡಾಕ್ಟರ್ ಒಪಿನಿಯನ್ನ ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದು. ಅವತ್ತು ನಾವು ಆ ಹಾಸ್ಪಿಟಲ್ನ ಬಿಟ್ಟು ಬೇರೆ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಅಟ್ಲೀಸ್ಟ್ ತೋರಿಸ್ಕೊಂಡಿದ್ರೆ, ಈ ರೀತಿ IUGR ಆಗಿದೆ, ಇದನ್ನು ಮಗು ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ನೋಡ್ತಾ ಒಂದು 2-3 ದಿನಕ್ಕೆ ಸ್ಕ್ಯಾನ್ನ ಮಾಡ್ತಾ ಡೆಲಿವರಿನ ಮಾಡ್ಕೊಳ್ಬೋದು ಅಂತ ಹೇಳ್ತಾಯಿದ್ರು. ಸೊ ನಾವು ಬೇರೆ ಹಾಸ್ಪಿಟಲ್ಗೆ ನೆಕ್ಸ್ಟು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಹೋಗಿ ತೋರಿಸಿದಾಗ ಬೇರೆ ಎಲ್ಲ ಕಡೆಯಲ್ಲೂ ಹೇಳಿದ್ರು, ಇಷ್ಟು ಆರಾಮಾಗಿ ಮಗುನ ಉಳಿಸ್ಕೊಳ್ಬೋದಾಗಿತ್ತು, ಯಾಕೆ ಅವರು ಇಷ್ಟು ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿ. ಸೊ ಹಾಸ್ಪಿಟಲ್ನಲ್ಲಿ ತುಂಬ ಪೇಷಂಟ್ಸ್ ಬರ್ತಾರೆ, ಅಂದರೆ ಒಂದು ದಿನಕ್ಕೆ 100-120 ಜನ. ಸೊ ಅವರು ತುಂಬ ಟೈಮ್ ಕೊಡೋದಿಲ್ಲ. ನಮಗೆ ಆ ಟೈಮಲ್ಲಿ ಹಾಸ್ಪಿಟಲ್ಸು ತುಂಬ ಜಾಸ್ತಿ ಏನು ಗೊತ್ತಿರಲಿಲ್ಲ. ಅದೊಂದು ಹಾಸ್ಪಿಟಲ್ಲು ತುಂಬ ಫೇಮಸ್ ಇತ್ತು, ಬರೀ ಪ್ರೆಗ್ನೆಂಟ್ ವುಮೆನ್ಸ್ ಮಾತ್ರನೇ ಹೋಗ್ತಾ ಇದ್ದಿದ್ದಂಥದ್ದು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ. ಸೊ ಈ ರೀತಿ ಆಗುತ್ತೆ ನೋಡಿ, ಡಾಕ್ಟರ್ನ ಏನೇ ಈಗ ಹೊಟ್ಟೆ ನೋವು ಬಂದಿತ್ತಲ್ವ ತುಂಬ ಸಲ, ಸೊ ಅವ್ರೇನು ಹೇಳಲಿಲ್ಲ ಅಂತ ಹೇಳಿ ನಾವು ಆವಾಗಲೇ ಬೇರೆ ಡಾಕ್ಟರ್ ಹತ್ರ ಹೋಗಿದ್ದಿದ್ರೆ ಅಟ್ಲೀಸ್ಟ್ ನಮ್ಮ ಮಗು ಉಳಿತಿತ್ತು ಅನಿಸುತ್ತೆ. ಸೊ ತುಂಬ ಕಷ್ಟ ಇದೆ. ಅದರಲ್ಲೂ ಫಸ್ಟು ಪ್ರೆಗ್ನೆನ್ಸಿ ಅಂತೂ ಯಾರೂ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಹೊಟ್ಟೆ ನೋವು ಬಂತಂದ್ರೂ ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಬ್ಲೀಡಿಂಗ್ ಆದರೆ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಹಾಗೆಯೇ ಮೂಮೆಂಟ್ಸ್, ಬೇಬಿ ಮೂಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಕೌಂಟ್ ಮಾಡ್ಕೊಳ್ಳಿ, ಪ್ರತಿ ಸಲ ಕೌಂಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆಗ್ತಿದೆಯಾ, ಊಟ ತಿಂಡಿ ಎಲ್ಲ ಆದಮೇಲೆ ಆಗುತ್ತೆ ಮೂಮೆಂಟ್ಸು, ಕರೆಕ್ಟಾಗಿ ಆಗ್ತಿದೆಯಾ ಅಂತ ಹೇಳಿ ಕೌಂಟ್ ಮಾಡ್ಕೊಳ್ಳಿ. ಸೊ ಮೂಮೆಂಟ್ಸ್ ಎಲ್ಲಿ ಕಡಿಮೆ ಆಯಿತು, ಒಂದು ಸಲ ಸಕ್ಕರೆ ಹಾಕ್ಕೊಂಡು ನೀರನ್ನು ಕುಡೀರಿ, ಅದರಿಂದ ಕೂಡ ಮೂಮೆಂಟ್ಸ್ ಗೊತ್ತಾಗುತ್ತೆ. ಆಗ ಕೂಡ ಗೊತ್ತಾಗಲಿಲ್ಲ ಅಂತಂದರೆ ಸೊ ನೀವು ಇಮಿಡಿಯೇಟಾಗಿ ಹೋಗಿ ಲೇಟ್ ಅಂತೂ ಮಾಡಲೇಬೇಡಿ ಅಂತ ಹೇಳ್ತೀನಿ. ಸೊ ನಮ್ಮ ಥರ ತುಂಬ ಜನಕ್ಕೆ ಆಗಿದೆ, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಮತ್ತೆ ಒಂದು ಮಗುನ ಮಾಡ್ಕೊಳ್ಳೋದಕ್ಕೆ ನಮಗೆ ಧೈರ್ಯನೇ ಬರ್ತಾಯಿಲ್ಲ, ಈ ರೀತಿ ತೊಂದರೆ ಆಗಿದ್ದರಿಂದ ಅಂತ ಹೇಳಿ. ಖಂಡಿತ ನೆಕ್ಸ್ಟ್ ಟೈಮು ನೀವು ಒಳ್ಳೆ ಡಾಕ್ಟರ್ನ, ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗೆಯೇ ಕೇರ್ ಮಾಡಬೇಕು ಅವ್ರು ನಿಮಗೆ. ಯಾವಾಗ ಕಾಲ್ ಮಾಡಿದರೆ ಕೂಡ ಡಾಕ್ಟರ್ ನಿಮಗೆ ಸಿಗಬೇಕು, ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಮ್ಯಾಮ್, ಹೊಟ್ಟೆ ನೋವು ಬಂದಿದೆ, ಈಗ ಹಾಸ್ಪಿಟಲ್ಗೆ ಬರಬೇಕಾ, ಇಲ್ಲ ಬೆಳಗ್ಗೆ ಬಂದರೆ ಆಗುತ್ತಾ, ಈ ರೀತಿ ಎಲ್ಲ ಕೇಳಿ ಅವರು ಅಟ್ಲೀಸ್ಟ್ ಆನ್ಸರ್ ಮಾಡೋವಷ್ಟು ನಿಮಗೆ ಪರಿಚಯ ಇರಬೇಕು. ಆ ರೀತಿ ಇರೋವಂಥ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಖಂಡಿತ ಇಂಥ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ, ತುಂಬ ದೊಂಬಿ ಇರೋವಂಥ ಹಾಸ್ಪಿಟಲ್ಗೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಯಾರು ಕೂಡ ಒಂದು ಸಲ ಈ ರೀತಿ ಆಗಿದೆ ಅಂದರೆ ನೆಕ್ಸ್ಟ್ ಟೈಮ್ ಕೂಡ ಅದೇ ಥರ ಆಗೋದಿಲ್ಲ. ಸೊ ಧೈರ್ಯವಾಗಿರಿ, ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.